ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಲಿಖಿತಾಸ್ ಚಾನಲ್. ಇವತ್ತು ನಾನು ಒಂದು ಅಥೆಂಟಿಕ್ ಸ್ಟೈಲಲ್ಲಿ ಮನೇಲಿ ಯಾವ ಥರ ಪುಳಿಯೋಗರೆ ಗೊಜ್ಜು ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟಿಗೆ ಒಂದು ಬೌಲಷ್ಟು ಹುಣಸೆ ಹಣ್ಣನ್ನು ನೆನೆ ಇಡಬೇಕು. ನೆನೆ ಇಟ್ಬಿಟ್ಟು ನೀರಲ್ಲಿ ಚೆನ್ನಾಗಿ ಅದರದ್ದು ರಸನ ಹಿಂಡಿ ತೆಗೆದು ಈ ಥರ ಒಂದು ಪ್ಯಾನ್ಗೆ ಶೋಧಿಸ್ಕೋಬೇಕು. ನೀಟಾಗೆಲ್ಲ ಶೋಧಿಸ್ಕೋಬೇಕು. ಅದರಲ್ಲಿ ಏನಾದರೂ ಕಡ್ಡಿ ಕಸ ಇದ್ದರೆ ಅದು ಗೊಜ್ಜಲೆಲ್ಲ ಬಂದುಬಿಡುತ್ತೆ. ನೋಡಿ, ನೀಟಾಗಿ ಶೋಧಿಸ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಕುದಿಸ್ಬಿಟ್ಟು ಇದಕ್ಕೆ ನಾನು MTR ರಸಮ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ನೀವು ಯಾವ ಬ್ರ್ಯಾಂಡ್ ರಸಮ್ ಪೌಡ್ರ್ ಇದ್ರೂ ನಿಮ್ಮ ಮನೇಲಿ ಯೂಸ್ ಮಾಡ್ಕೊಬೋದು, ಅಥವಾ ನೀವು ಮನೇಲೇ ಮಾಡೋ ರಸಮ್ ಪೌಡ್ರಿಂದನೂ ನೀವು ಮಾಡ್ಬೋದು ಪುಳಿಯೋಗರೆ ಗೊಜ್ಜನ್ನು. ನನ್ನ ಹತ್ರ MTRದಿತ್ತು, ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕ್ವಾಂಟಿಟಿ ಕಡಿಮೆನೇ ಇತ್ತು. ಅದು ಎಷ್ಟಿದೆಯೋ ಅಷ್ಟೇ ಕ್ವಾಂಟಿಟಿಗೆ ನಾನು ಗೊಜ್ಜನ್ನು ಮಾಡ್ತಾಯಿದ್ದೀನಿ. ಆ ಪೌಡರ್ ರಸಮ್ ಪೌಡ್ರ್ ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಮತ್ತೆ ಇನ್ನೊಂದು ಸರಿ ಅದನ್ನು ಆ ಗ್ರೇವಿ ಗಟ್ಟಿ ಆಗೋವರೆಗೂ ಕುದಿಸ್ಬೇಕು. ನಾವು ಹುಣಸೆ ಹುಳಿ ಹಾಕಿರೋದ್ರಿಂದ ಸ್ವಲ್ಪ ಹುಳಿ ಪ್ರಮಾಣ ತುಂಬಾ ಇರುತ್ತೆ. ಅದಕ್ಕೆ ನೀವು ಬೆಲ್ಲನ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಬೋದು. ನಾನು ಫಸ್ಟು ಸ್ಟಾರ್ಟಿಂಗ್ ಇಷ್ಟು ಹಾಕಿದ್ದೆ, 1-2 ಪೀಸಷ್ಟು. ಆಮೇಲೆ ನೋಡಿ ಮತ್ತೆ ಇನ್ನೊಂದು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ತಾ ಹೋದೆ. ಉಪ್ಪನ್ನು ಹಾಕಬೇಕು, ಒಂದು ಸ್ವಲ್ಪ ಅರಿಶಿಣ. ಚೆನ್ನಾಗಿ ಕುದಿಬೇಕು. ತುಂಬ ಚೆನ್ನಾಗಿರುತ್ತೆ ಈ ಗೊಜ್ಜು. ಮನೆಯಲ್ಲೇ ನಾವು ಮಾಡಿಬಿಟ್ಟು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಎಮರ್ಜೆನ್ಸಿಗೆ ಯಾವಾಗ ಬೇಕಾದರೂ ಗೊಜ್ಜು ರೆಡಿ ಇರುತ್ತೆ. ಅನ್ನಕ್ಕೆ ಕಲಿಸ್ಕೋಬೋದು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು. ಒಂದು ಸ್ವಲ್ಪ ಹಚ್ಚ ಖಾರದ ಪುಡಿ ಹಾಕಿದೆ, ಸ್ವಲ್ಪ ಖಾರ ಬರಲಿ ಅಂತ. ಮತ್ತು ಈ ಕನ್ಸಿಸ್ಟೆನ್ಸಿಗೆ ಒಂದು ಲಿಡ್ ಮುಚ್ಚಿಬಿಟ್ಟು ನೀಟಾಗಿ ಕುದಿಸ್ಬಿಡ್ಬೇಕು. ಒಂದು ಸ್ವಲ್ಪ ನಾನು ಆಯಿಲ್ ಹಾಕಿದೆ ಮೇಲೆ. ಇವಾಗ ಮತ್ತೆ ಬೆಲ್ಲ ಹಾಕ್ತಾಯಿದ್ದೀನಿ. ಏನು ಬೇಕು ನಾವು ಹೆಂಗೆ ಬೇಕಾದರೂ ಅಡ್ಜಸ್ಟ್ ಮಾಡ್ಕೋಬೋದು. ಹುಳಿ ಕಡಿಮೆ ಆದರೆ, ಬೆಲ್ಲ ಕಡಿಮೆ ಆದರೆ, ಉಪ್ಪು ಕಡಿಮೆ ಆದರೆ, ಖಾರ ಕಡಿಮೆ ಆದರೆ ಎಲ್ಲದನ್ನು ನಾವು ಅಡ್ಜಸ್ಟ್ ಮಾಡ್ಬೋದು ಈ ಗೊಜ್ಜಿಗೆ. ಆಮೇಲೆ ಲಾಸ್ಟಲ್ಲಿ ಎಳ್ಳು ಪುಡಿ ಹಾಕಬೇಕು. ನಾನು ಕರಿ ಎಳ್ಳು ಬಿಳಿ ಎಳ್ಳು ಎರಡೂ ಇತ್ತು, ಸೊ ಎರಡೂ ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು ಪೌಡ್ರ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಒಂದನ್ನೇ ಬೇಕಾದ್ರೂ ಹಾಕ್ಕೋಬೋದು. ಎಳ್ಳು ಪೌಡ್ರ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಎಳ್ಳು ಪೌಡ್ರ್ ಹಾಕ್ಬಿಟ್ಟು ಇನ್ನೊಂದು ಸರಿ ಅದು ಎಣ್ಣೆ ಅಂಶ ಬಿಡೋವರೆಗೂ ಅದು ಗೊಜ್ಜನ್ನು ನೀವು ಕುದಿಸ್ಬೇಕು. ಎಷ್ಟು ದಿನ ಇಟ್ಟರೂ ಇದು ಕೆಟ್ಟೋಗಲ್ಲ. ನೀವು ಟ್ರಾವೆಲ್ ಮಾಡೋರಾದ್ರೂ ಇದನ್ನು ತಗೊಂಡೋಗ್ಬೋದು, ಏನೂ ಹಾಳಾಗಲ್ಲ ಇದು. ಮಕ್ಕಳ ಲಂಚ್ ಬಾಕ್ಸಿಗಾಗಲಿ ಯಾವಾಗಾದರೂ ಗೊಜ್ಜು ರೆಡಿ ಇದ್ದರೆ ರೈಸ್ಗೆ ಇಮಿಡಿಯೇಟಾಗಿ ನಾವು ಅದನ್ನು ಕಲಿಸ್ಬಿಟ್ಟು ಹಾಕ್ಕೊಟ್ಬಿಡ್ಬೋದು. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಅದನ್ನು ಕುದಿಸ್ಬಿಟ್ಟು ಒಂದು ಬೌಲಲ್ಲಿ ತೆಗಿಬೇಕು. ಇವಾಗ ಅನ್ನ ರೆಡಿ ಆಗ್ತಾಯಿದೆ. ಮತ್ತು ನಾನು ಅದೇ ಪ್ಯಾನಲ್ಲೇ ನಾನು ಒಗ್ಗರಣೆ ಮಾಡ್ತಾಯಿದ್ದೀನಿ. ಅದಕ್ಕೆ ಫಸ್ಟಿಗೆ ಸ್ವಲ್ಪ ಹಿಂಗು ಹಾಕಬೇಕು, ಫ್ಲೇವರ್ ಚೆನ್ನಾಗಿ ಬರುತ್ತೆ ಪುಳಿಯೋಗರೆ ಗೊಜ್ಜಿಂದು. ಮತ್ತು ಸಾಸಿವೆ, ಸ್ವಲ್ಪ ಜೀರಿಗೆ, ಕಡಲೆಬೇಳೆ, ಒಂದು ಸ್ವಲ್ಪ ಉದ್ದಿನಬೇಳೆ ಇದ್ದರೆ ಹಾಕಿ, ಒಣಮೆಣ್ಸಿನ್ಕಾಯಿ ಸಣ್ಣದಾಗಿ ಮುರಿದು ಹಾಕಿ ಚೆನ್ನಾಗಿರುತ್ತೆ. ಅದರಲ್ಲಿ ಟೇಸ್ಟ್ ಒಂಥರ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಇಟ್ಕೊಳ್ಳಿ, ಯಾಕಂದರೆ ಅನ್ನಕ್ಕೆ ಸ್ವಲ್ಪ ಅದು ಕಲಿಸ್ಬೇಕಾದ್ರೆ ಎಣ್ಣೆ ಅಂಶ ಸ್ವಲ್ಪ ಜಾಸ್ತಿ ಇದ್ದರೆ ಗೊಜ್ಜು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಎಲ್ಲ ಕಡೆ. ನಮ್ಮ ಮನೇಲಿ ಹೊರಗಡೆಯಿಂದ ತರೋ ಪುಳಿಯೋಗರೆ ಪ್ಯಾಕೆಟ್ ಅದು ಆ ಗೊಜ್ಜು ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ನನಗಾಗಲಿ ನನ್ನ ಮಗಳಿಗೆ ಇದೇ ಥರ ಗೊಜ್ಜು ಮಾಡಿಟ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ. ಅದೇ ಇಷ್ಟ ಆಗುತ್ತೆ ನಮಗೆ. ಇವಾಗ ಕಡಲೆ ಬೀಜ ಹಾಕಬೇಕು. ಕಡಲೆ ಬೀಜ ನೀಟಾಗೆಲ್ಲ ಫ್ರೈ ಮಾಡಿ ಗರಿ ಅನ್ನಂಗೆ ಒಂದು ಸ್ವಲ್ಪ ಕರಿಬೇವು ಹಾಕಿ, ಇವಾಗ ಅದು ಏನು ಗೊಜ್ಜು ನಾವು ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಅದಕ್ಕೆ ಸೇರಿಸ್ಬೇಕು. ನಾನು ಎಷ್ಟು ಮಾಡಿಟ್ಕೊಂಡಿದ್ದೆ ಅಷ್ಟು ಗೊಜ್ಜನ್ನು ಹಾಕ್ತಾಯಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಲಿ ಆ ಗೊಜ್ಜನ್ನು ಮಾಡಿಟ್ಕೊಂಡಿದ್ರೆ ಸ್ವಲ್ಪ ನೀವು ನೋಡಿಕೊಂಡು ನಿಮ್ಗೆ ಅನ್ನದ ಎಷ್ಟು ಪ್ರಮಾಣ ಬೇಕಿರುತ್ತೋ ಅಷ್ಟು ಮಾತ್ರ ನೀವು ಕಲಿಸ್ಕೊಳ್ಳಿ ಹಾಕ್ಕೊಂಡು.
ಎಲ್ಲ ಮಿಕ್ಸ್ ಮಾಡಿ ಕಲಸಿ ಸ್ಟೋರ್ ಮಾಡಿ ಇಟ್ಕೊಂಡ್ರೂ ಏನೂ ತೊಂದರೆ ಆಗೋಲ್ಲ, ಚೆನ್ನಾಗೇ ಇರುತ್ತೆ. ನೀವು ರೆಡಿನೇ ಇರುತ್ತಲ್ವ, ತೊಗೊಂಬಿಟ್ಟು ಹಂಗೆ ಅನ್ನಕ್ಕೆ ಕಲಿಸ್ಬಿಡ್ಬೋದು. ಮತ್ತು ಅನ್ನ ಆರಿದ್ರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಬಾರ್ದು. ಇವಾಗ ನೈಟ್ ಉಳಿದಿರೋ ಅಂಥ ಅನ್ನ, ಒಟ್ಟಿನಲ್ಲಿ ಆರಿರೋ ಅನ್ನಕ್ಕೆ ಕಲಸಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕಬೇಕು. ನೋಡಿ ಈ ಥರ ಗೊಜ್ಜು ಮಾಡಿಕೊಂಡು, ನಾನು ಆವಾಗ ತಾನೇ ಬಿಸಿ ಅನ್ನಕ್ಕೆ ಕಲಸಿದೆ, ಆರಿರೋ ಅನ್ನ ಇರಲಿಲ್ಲ. ಈ ಥರ ಹಾಕ್ಬಿಟ್ಟು ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ಫ್ಯಾನ್ ಕೆಳಗಿಟ್ರೂ ಬೇಗ ಆರುತ್ತೆ. ಆವಾಗ ನೋಡಿ ಈ ಥರ ಗೊಜ್ಜನ್ನು ಕಲಿಸ್ಕೋಬೋದು. ನೀಟಾಗಿ ಕೈಯಿಂದ ನೀಟಾಗಿ ಕಲಸಿದ್ರೆ ಎಲ್ಲ ಕಡೆಗೂ ಹೊಂದ್ಕೊಳ್ಳುತ್ತೆ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದು. ಎಲ್ಲರೂ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ರಸಮ್ ಪೌಡ್ರು ನೀವು ಯಾವ ಬ್ರ್ಯಾಂಡ್ದು ಬೇಕಾದರೂ ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ಮನೇಲೇ ಮಾಡಿರೋ ರಸಮ್ ಪೌಡ್ರ್ ಇದ್ರೂ ಹಾಕಿ, ಅದು ಚೆನ್ನಾಗಿರುತ್ತೆ. ನೋಡಿ ಈ ಥರ ಬರುತ್ತೆ. ಅದ್ರ ಜೊತೆ ಒಂದೆರಡು ಸಂಡಿಗೆ ಹಾಕ್ಕೊಂಡ್ವಿ, ಪುಳಿಯೋಗರೆ ರೆಡಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.